ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಬರ್ಡೇಗೆ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ನಾನು ಚಿಕ್ಕಪೇಟೆಯಲ್ಲಿ, ಮತ್ತು ಆನ್ಲೈನಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ದೀನಿ. ಪ್ರತಿಯೊಂದು ಅನ್ಪ್ಯಾಕಿಂಗ್ ವಿಡಿಯೋ ಆಗಿರ್ಬೋದು, ಇಲ್ಲ ನಾನು ಏನೇನು ಶಾಪಿಂಗ್ ಮಾಡಿದೆ ಅನ್ನೋದಿರ್ಬೋದು, ಅದ್ರದ್ದು ವಿಡಿಯೋ ಆಗಿರುತ್ತೆ. ಇದೊಂದು ನೋಡೋಣ ಬನ್ನಿ, ನಾನು ಯಾವ ರೀತಿ ಶಾಪಿಂಗ್ ಮಾಡಿದೆ, ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಮೀಶೋಲ್ಲಿ ಸ್ವಲ್ಪ ಬುಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅಂದರೆ ನಾನು ಒಂದೊಂದು ತರಿಸ್ಕೋತಾ ಇರ್ತೀನಿ. ಕಮ್ಮಿ ಪ್ರೈಸಲ್ಲಿ ಡೈಲಿ ವೇರ್ಸ್ ಆಗಿರ್ಬೋದು ಎಲ್ಲ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡ್ತಾ ಇರ್ಬೋದು, ಇದು ಬಂದು ಜೀನ್ಸ್ದಾಗಿರುತ್ತೆ. ಮತ್ತು ಇದು ಕಾರ್ಡ್ ಸೆಟ್ಸ್ ಒಂದೆರಡು ಬುಕ್ ಮಾಡ್ಕೊಂಡಿದ್ದೀನಿ. ಇದು ಸಿಂಗಲ್ ಪೀಸ್ ಆಗಿರುತ್ತೆ. ಇದನ್ನೆಲ್ಲ ನಾನು ಅನ್ಪ್ಯಾಕ್ ಮಾಡ್ತೀನಿ. ಹೆಂಗಿರುತ್ತೆ ಮೆಟೀರಿಯಲ್ ಅದೆಲ್ಲ ನಿಮಗೆ ಡೈರೆಕ್ಟಾಗಿ ತೋರಿಸೋಣ ಅಂದ್ಬಿಟ್ಟು ನಾನು ಇನ್ನೂ ಅನ್ಪ್ಯಾಕ್ ಮಾಡಿಲ್ಲ ಯಾವುದೂ. ಈಗ ಅನ್ಪ್ಯಾಕ್ ಮಾಡ್ತಾ ನಿಮಗೆ ಹಾಗೆ ಏನೇನು ಶಾಪಿಂಗ್ ಮಾಡಿದೆ ಅಂತ ಕೂಡ ತೋರಿಸ್ತೀನಿ, ನೋಡಿ. ಫ್ರೆಂಡ್ಸ್, ಇದು ಬಂದು ಜೀನ್ಸಲ್ಲಿ ಬರುತ್ತಲ್ವ ಸ್ಕರ್ಟು, ಆ ಥರ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ, ನೋಡಿ. ಇದು ಟಿ ಶರ್ಟ್ಸ್ ಮೇಲಾಗಿರ್ಬೋದು. ನಾನು ನಿಮಗೆ ಲಿಂಕ್ ಕೂಡ ಯಾರಿಗಾದ್ರೂ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಇದು ಸ್ಕರ್ಟ್, ಇದು ನೋಡಿ, ಜೀನ್ಸ್, ಇದು ನೋಡ್ತಾ ಇರ್ಬೋದಲ್ವ. ನನ್ನ ಹತ್ರ ಆಲ್ರೆಡಿ ಈ ಥರ ಜೀನ್ಸ್ ಇತ್ತು, ಬಟ್ ಕಲರ್ ಬೇರೆ ಇತ್ತು. ನಾನು ಈ ಕಲರ್ ತೊಗೊಳ್ಳೋಣ ಅಂದ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಒಂದು ಮೆಟೀರಿಯಲ್ ಆಗಿರ್ಬೋದು ಇದು ಎಲ್ಲ, ಮತ್ತು ಎಲಾಸ್ಟಿಕ್ ಕೂಡ ಇದೆ. ಅಂದರೆ ಎಕ್ಸ್ಪ್ಯಾಂಡ್ ಆಗುತ್ತೆ ನಿಮಗೆ, ಎಷ್ಟು ದಪ್ಪ ಇದ್ರೂ ಆಗುತ್ತೆ, ಸಣ್ಣ ಇದ್ರೂ. ಅಂದರೆ ನನ್ನ ಸೈಜ್ ಬಂದು ನಾನು 34 ಬುಕ್ ಮಾಡಿದ್ದೀನಿ. ಮತ್ತು ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಜೀನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇದು ನಾನು ಫಸ್ಟ್ ಟೈಮ್ ಈ ಥರ ಬುಕ್ ಮಾಡಿರೋದು. ಅಂದರೆ ಈ ಥರ ಒಂದು ಡ್ರೆಸ್ಸು ನಾನು ಇನ್ನೂ ಹಾಕ್ಕೊಂಡು ನೋಡಿಲ್ಲ. ಹಾಕ್ಕೊಂಡು ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನೋಡಿ. ಇದಕ್ಕೆ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಬೆಲ್ಟ್ ಬಂದು ಈ ರೀತಿ ಇದೆ. ಫ್ರಂಟಲ್ಲಿ ಈ ಥರ ವೈಟ್ ಕಲರಿಂಗ್ ಮಾಡಿದ್ದಾರೆ. ಟಾಪ್ ಬಂದು ಈ ರೀತಿ. ಇಷ್ಟ ಆಯಿತು, ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದು ಸಿಂಗಲ್ ಪೀಸ್ ಥರ, ಅಂದರೆ ನೀ ಲೆಂತ್ಗೆ ಬರುತ್ತೆ ಅಷ್ಟೇ, ಫುಲ್ ಲೆಂತ್ಗೆ ಬರಲ್ಲ. ನೀ ಲೆಂತ್ಗೆ ಹಾಕೋಬೋದು. ಸ್ಲೀವ್ಲೆಸ್ ಇರುತ್ತೆ. ಇದಕ್ಕೆ ಸ್ಲೀವ್ಸ್ ಬಂದು ಅಟ್ಯಾಚ್ಮೆಂಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್, ಇನ್ನೂ ನೋಡ್ತೀನಿ. ಅಟ್ಯಾಚ್ಮೆಂಟ್ ಇಲ್ಲ, ಸ್ಲೀವ್ಲೆಸ್ಸೇ ಆಗಿರುತ್ತೆ ಇದು. ನೆಕ್ಸ್ಟ್ ಬಂದು ಕಾರ್ಡ್ ಸೆಟ್. ಇದು ನನ್ನ ಹತ್ರ ಆಲ್ರೆಡಿ ಕಾರ್ಡ್ ಸೆಟ್ ಇತ್ತು, ಬಟ್ ಮೀಶೋಲ್ಲೇ ಒಂದು ತರಿಸಿದೆ. ತುಂಬಾ ಇಷ್ಟ ಆಯಿತು. ಮೆಟೀರಿಯಲ್ ಕೂಡ ಚೆನ್ನಾಗಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್. ಇನ್ನೊಂದು ಕಾರ್ಡ್ ಸೆಟ್ಟು ಇದು ಆನ್ಲೈನಲ್ಲಿ ನಾನು ಸೆಕೆಂಡ್ ಒನ್ ಬುಕ್ ಮಾಡ್ತಿರೋದು, ಬಟ್ ಡೈರೆಕ್ಟಾಗೆ ನನ್ನ ಹತ್ರ ಒಂದು 4-5 ತೊಗೊಂಡಿದ್ದೆ ನಾನು. ಕಾಫಿ ಕಲರ್, ಚಾಕ್ಲೇಟ್ ಕಾಫಿ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ. ಇದೂ ಕೂಡ ಅಷ್ಟೇ, ಮೆಟೀರಿಯಲ್ ಚೆನ್ನಾಗಿದೆ. ನಾನು ಎಕ್ಸೆಲ್ ಸೈಜ್ ಬುಕ್ ಮಾಡಿದ್ದೀನಿ. ಒಂದು ಎಕ್ಸೆಲ್ ಆಗುತ್ತೆ ನನಗೆ, ಒಂದು XXL ಬೇಕಾಗುತ್ತೆ. ಬಟ್ ಹಾಕ್ಕೊಂಡು ನೋಡಬೇಕು ಯಾವ ರೀತಿ ಇರುತ್ತೆ ಅಂತ, ನನಗೂ ಗೊತ್ತಿಲ್ಲ ಎಕ್ಸೆಲ್ ಆಗುತ್ತೋ ಇಲ್ವೋ ಇದು. ಇದು ನೆಕ್ಸ್ಟ್ ಬಂದು ಇದು ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು. ಅಂದರೆ ನಾನು ಫೋಟೋಲ್ಲಿ ನೋಡಿ ತುಂಬಾ ಇಷ್ಟಪಟ್ಟು ತೊಗೊಂಡಿರೋದು. ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ನೋಡೋಣ. ಏನಿದು ಇಷ್ಟು ಶಾಪಿಂಗ್ ಅಂತ ಹೇಳಿದ್ರೆ ನನ್ನ ಬರ್ಡೇ ಶಾಪಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಆನ್ಲೈನಲ್ಲೂ ಶಾಪ್ ಮಾಡಿದೆ, ಆಫ್ಲೈನಲ್ಲೂ ಶಾಪ್ ಮಾಡಿದೆ. ಇದೇನೋ ಬರ್ಡೇ ಬಂದರೆ ಅದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಬರ್ಡೇಗೆ ಅಂತ ಶಾಪಿಂಗ್ಗೆ ಕೊಟ್ಟಿದ್ರು, ಎಲ್ಲ ಶಾಪ್ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ಇದು ನೀವು
ಕಾರ್ಡ್ ಸೆಟ್ ಥರನೂ ಯೂಸ್ ಮಾಡ್ಕೋಬೋದು, ಮತ್ತು ಆಫೀಸ್ ವೇರ್ ಅಂದರೆ ಒಳಗಡೆ ನೀವು ಈ ಥರ ಸ್ಮಾಲ್ದು ಸೈಜ್ದು ಶರ್ಟ್ಸ್ ಬರುತ್ತಲ್ಲ, ಬ್ಲ್ಯಾಕು ವೈಟು ಎಲ್ಲ, ಅದನ್ನು ಹಾಕ್ಕೊಂಡು ಇದು ಓಪನ್ ಬಟನ್ ಮಾಡಿ ಫಾರ್ಮಲ್ ಶರ್ಟ್ ಅಂದರೆ ಆ ಥರ ಕೂಡ ಹಾಕ್ಕೋಬೋದು. ಇದನ್ನು 1 to 3 ಟೈಪ್ಸ್ ಇದನ್ನು ಸ್ಟೈಲ್ ಮಾಡ್ಬೋದು. ನೀವು ಟ್ರಿಪ್ಸ್ಗೆ ಹಾಕ್ಕೊಂಡು ಹೋಗೋದಿರ್ಬೋದು, ಆಫೀಸ್ ವೇರ್ಗಾಗಿರ್ಬೋದು, ಕಾಲೇಜ್ ವೇರ್ಸ್ಗಾಗಿರ್ಬೋದು, ಔಟ್ಸೈಡ್ ಪಾರ್ಟೀಸ್ಗಾಗಿರ್ಬೋದು, ಅದಕ್ಕೂ ಹಾಕ್ಕೊಂಡು ಹೋಗ್ಬೋದು. ಮತ್ತು ಕಾರ್ಡ್ ಸೆಟ್ ಥರ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇದು 2 in 1 or 3 in 1 ಡಿಫ್ರೆಂಟಾಗಿ ಸ್ಟೈಲ್ ಮಾಡ್ಬೋದು ಈ ಒಂದು ಡ್ರೆಸ್ನ. ಸೊ ನಾನು ಇದನ್ನು ಆರ್ಡರ್ ಮಾಡಿದ್ದಿದ್ದು ಅದಕ್ಕೆ. ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಿಷ್ಟು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಆಫ್ಲೈನಲ್ಲಿ ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು ಇದೆ, ಮತ್ತು ನನಗೆ ಅಂತ ನನ್ನ ಕಸಿನ್ ಸ್ವಲ್ಪ ರಿಲಯನ್ಸಲ್ಲಿ ಕೂಡ ತಂದಿರೋದಿದೆ. ತೋರಿಸ್ತೀನಿ ನಾನು ಏನೇನು ಅಂದರೆ ಇವಾಗ ಇಯರ್ ಎಂಡ್ ಸೇಲ್ ಹಾಕಿರ್ತಾರಲ್ವ, ಅದರಲ್ಲಿ ಕೂಡ ತಂದಿರೋದಿದೆ. ನೋಡಿಸ್ತೀನಿ ನಾನು ಏನೇನು ತೊಗೊಬಂದಿತ್ತು ಅಂತ. ನೆಕ್ಸ್ಟ್ ಬಂದು ನಾನು ಆಲ್ರೆಡಿ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ಅಂತ ಹಾಕಿದ್ದೀನಿ. ನಾನು ಅಲ್ಲಿಂದ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಇದಿಷ್ಟು ತೊಗೊಂಡು ಬಂದಿರೋದು ನಾನು ಶಾಪಿಂಗ್ ಮಾಡಿಕೊಂಡು. ಫಸ್ಟು ನಾನು ಸ್ಲಿಪ್ಪರ್ಸ್ದು ವಿಡಿಯೋ ಹಾಕಿದ್ದು, ಅಂದರೆ ನಾನು ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲಿ ತೊಗೊಂಡೆ ಅಂತ ಆಲ್ರೆಡಿ ನಾನು ವ್ಲಾಗಲ್ಲಿ ಹಾಕಿದ್ದೀನಿ. ಯಾರೆಲ್ಲ ಇನ್ನೂ ವ್ಲಾಗ್ ನೋಡಿಲ್ಲ ನೋಡ್ಕೊಂಡು ಬನ್ನಿ, ನೋಡ್ತಾ ಇರ್ಬೋದು. ನಾನು ಫಸ್ಟ್ ಬಂದು ಈ ಸ್ಲಿಪ್ಪರ್ ತೊಗೊಂಡಿರೋದು. ತುಂಬಾ ಇಷ್ಟ ಆಯಿತು. ಅಂದರೆ ಪಾರ್ಟಿ ವೇರ್ಗಾಗಿರ್ಬೋದು, ನೀವು ಕುರ್ತಾಗೂ ಚೆನ್ನಾಗಿರುತ್ತೆ ಮತ್ತು ಸ್ಯಾರಿಗೂ ಚೆನ್ನಾಗಿರುತ್ತೆ. ಇದಾಗಿರ್ಬೋದು, ಇದೆಲ್ಲ 150 ಆ ಪ್ರೈಸಲ್ಲೇ. ನನಗೆ ಸ್ಲಿಪ್ಪರ್ಸ್ ಜಾಸ್ತಿ ಕೊಡೋಕ್ಕೆ ಇಷ್ಟ ಆಗಲ್ಲ, ಬಟ್ ಒನ್ ಟೈಮ್ ತೊಗೊತೀನಿ, ಇಲ್ಲ ಅಂತಿಲ್ಲ. ನನಗೆ ತುಂಬ ಇಷ್ಟ ಆಗೋದು ಅಂದರೆ ಸ್ಟ್ರೀಟ್ ಶಾಪಿಂಗು ಮತ್ತು ಸ್ಟ್ರೀಟ್ ಸ್ಲಿಪ್ಪರ್ಸೇ ಇಷ್ಟ ಆಗೋದು. ಇದು ನೆಕ್ಸ್ಟ್ ಒನ್ನು. ಇದಷ್ಟು ಇಷ್ಟ ಆಗಲಿಲ್ಲ, ಬಟ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೂ ನೋಡಿದ ತಕ್ಷಣ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದು ಇದು ನನಗೆ ಲೈಟ್ ಪಿಂಕ್ ಕಲರ್, ಮತ್ತು ನನ್ನ ಒಂದು ಫೂಟ್ಗೆ ಈ ಥರ ಫುಲ್ ಪಟ್ಟಿ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಇದು ಒಂದು ತೊಗೊಂಡಿದ್ದೀನಿ. ಇದು ಅಷ್ಟೇ ಸ್ಯಾರಿಗೂ ಚೆನ್ನಾಗಿರುತ್ತೆ, ಕುರ್ತಾಗೂ ಚೆನ್ನಾಗಿರುತ್ತೆ ಮತ್ತು ಜೀನ್ಸ್ಗೂ ಚೆನ್ನಾಗಿರುತ್ತೆ. ಇದು 3 ಜೊತೆ ನಾನು ತೊಗೊಂಡು ಬಂದಿದ್ದು. ನನ್ನ ಪ್ರೈಸ್ ಬಂದು ಅವರು 150 ಹೇಳಿದ್ರು. ನಾನು 400 ಕೊಟ್ಟೆ ಅಷ್ಟೇ, ಅಂದರೆ 3ಕ್ಕೂ ಸೇರಿ 400 ರೂಪೀಸ್ ಕೊಟ್ಟೆ. ನೆಕ್ಸ್ಟ್ ಬಂದು ಈ ಬ್ಯಾಗ್ ಕೂಡ ನಾನು ಅಲ್ಲೇ ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಇದು ಬಂದು 100 ರೂಪೀಸ್ ಏನೋ ತೊಗೊಂಡ್ರು. ಇದ್ರದ್ದು ಫುಲ್ ಪ್ರೈಸ್ 80 ರೂಪೀಸ್ ಕೇಳಿದ್ವಿ, ಕೊಡಲ್ಲ ಅಂತ ಹೇಳಿದ್ರು. ಸೊ 100 ರೂಪೀಸ್ ಕೊಟ್ಟು ತೊಗೊಂಡು ಬಂದಿದ್ದು. ಏನೇನು ತೊಗೊಂಡು ಬಂದೆ ಅಂತಂದರೆ, ಇದು ಒಂದು ಜೀನ್ಸ್ ಟಾಪ್, ನೋಡ್ತಾ ಇರ್ಬೋದು ಯಾವ ರೀತಿ ಇರುತ್ತೆ ಅಂತ. ಇದು ಇಷ್ಟು ಈ ಲೆಂತಿಗೆ ಬರುತ್ತೆ ಹಾಕ್ಕೊಂಡಾಗ. ಇದು ಬ್ಲ್ಯಾಕ್ ಕಲರ್, ನನ್ನ ಮೋಸ್ಟ್ ಫೇವ್ರೆಟ್ ಕಲರ್ ಬ್ಲ್ಯಾಕ್. ತುಂಬ ಜನ ಹುಡುಗಿರಿಗೆ ಬ್ಲ್ಯಾಕ್ ಅಂದರೆ ಇಷ್ಟ ಇರುತ್ತೆ, ನಾನು ಅದರಲ್ಲಿ ಒಬ್ಬಳು. ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟ ನನಗೂ. ಇದು ಒಂದು ಟಾಪ್ ಆಗಿರುತ್ತೆ, ಸ್ಮಾಲ್ ಟಾಪು. ಮತ್ತು ಇನ್ನೂ ಒಂದು ಸ್ಮಾಲ್ ಟಾಪ್ ತಗೊಂಡು ಬಂದಿದ್ದೀನಿ, ಮಿಕ್ಸ್ ಆಗಿದೆ. ಮತ್ತು ನೋಡಿ, ಇದು ಒಂದು ಸ್ಮಾಲ್ ಟಾಪು. ಇದು ಅಷ್ಟೇ, ಇದು ಅದೇ ಲೆಂತಲ್ಲೇ ಬರುತ್ತೆ, ಸ್ಮಾಲ್ ಟಾಪ್ ಆಗಿರುತ್ತೆ ಇದು. ನೆಕ್ಸ್ಟ್ ಬಂದು ಇದು ಲಾಂಗ್ ಕುರ್ತಾ ಥರನೂ ಅಷ್ಟೇ, ಬಟ್ ಇದಕ್ಕೆ ಪ್ಯಾಂಟ್ ಆಗಲಿ ದುಪ್ಪಟ್ಟಾಗಲಿ ಏನೂ ಬಂದಿಲ್ಲ. ಜಸ್ಟ್ ಇದು ಒಂದು ಕುರ್ತಾ ಥರ ಕೊಟ್ಟಿದ್ದಾರೆ ಅಷ್ಟೇ. ಇದು ನೋಡ್ತಾ ಇರ್ಬೋದು, ಈ ಥರ ಫುಲ್ಲು ಲಾಂಗ್ ಇದೆ. ಫುಲ್ ನೋಡಿ ಎಷ್ಟು ಲಾಂಗ್ ಇದೆ ಅಂದರೆ ಅಷ್ಟು ಲಾಂಗ್ ಇದೆ. ಇದು ಒಂದು. ನೆಕ್ಸ್ಟ್ ಬಂದು ಆಮೇಲೆ ಫೋಲ್ಡ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ನೆಕ್ಸ್ಟ್ ಒಂದು ಇದು ನಂಗೆ ತುಂಬಾ ಇಷ್ಟ ಆಯಿತು. ಈ ಒಂದು ಟಾಪ್ ಕೂಡ ಹಾಕೊಂಡು ಕಾಟನ್, ಇದೆಲ್ಲ ಕಾಟನ್ ಡ್ರೆಸ್ಸಸ್ಸೇ ಆಗಿರುತ್ತೆ, ನೋಡ್ತಾ ಇರ್ಬೋದು. ಇದು ಒಂದು ತೊಗೊಂಡೆ ನಾನು. ಇದು ಕೂಡ ಅಷ್ಟೇ ಲಾಂಗ್ ಲೆಂತ್ ಆಗಿರುತ್ತೆ. ಇದೆಲ್ಲ ನಾನು ಚಿಕ್ಕಪೇಟೆಯಲ್ಲಿ ಬ್ಯಾಂಗ್ಳೂರ್ ಫ್ಯಾಷನ್ಸಲ್ಲಿ ತೊಗೊಂಡಿದ್ದು.
ಆ ಸ್ಲಿಪ್ಪರ್ಸ್ ಬಂದು ಪೋತೀಸ್ ಎದುರುಗಡೆ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ನನ್ನ ವ್ಲಾಗಲ್ಲಿ. ಯಾರಿಗಾದರೂ ಬೇಕಿದ್ದರೆ ಹೋಗಿ ನೋಡ್ಬೋದು. ಈ ಒಂದು ಪಿಂಕ್ದಕ್ಕೆ ಪ್ಯಾಂಟ್ ಬಂದಿಲ್ಲ, ಬಟ್ ದುಪ್ಪಟ್ಟ ಮಾತ್ರ ಕೊಟ್ಟಿದ್ದಾರೆ. ಇದ್ರದ್ದು ಪ್ರೈಸ್ ಬಂದು 600 rupees ಟಾಪ್ ಅಂತ ಹೇಳ್ಬೋದು. ಇದು ಒಂದು ಟಾಪು, ಇದಕ್ಕೆ ಪ್ಯಾಂಟ್ ಮತ್ತು ದುಪ್ಪಟ್ಟ ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ಇದ್ರದ್ದು ಸ್ಲೀವ್ಸ್ ನನಗೆ ತುಂಬಾ ಇಷ್ಟ ಆಯಿತು ನೋಡಿ. ಬಫ್ ಸ್ಲೀವ್ಸು ಈ ಥರ ಹಾಕ್ಕೊಂಡ್ರೆ ಇಲ್ಲಿ ಮುಂಚೆ ಇಲ್ಲಿ ಶೋಲ್ಡರ್ ಹತ್ರ ಬಲೂನ್ ಬರ್ತಿತ್ತು, ಬಟ್ ಇವಾಗ ನಾನು ತೊಗೊಂಡಿರೋ ಇಲ್ಲಿ ಕೂಡ ಬಲೂನ್ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ. ಈ ಕಲರ್ ಇವಾಗ ಟ್ರೆಂಡಿ, ಅಂದರೆ ಸ್ಯಾರಿ ಕೂಡ ಅಷ್ಟೇ. ಈ ಕಲರ್ ಸ್ಯಾರಿ ಇವಾಗ ತುಂಬ ಟ್ರೆಂಡ್ ಆಗ್ತಾಯಿದೆ. ಅದು ಒಂದು. ಮತ್ತು ಒಂದು ಸ್ಯಾರಿ, ಒಂದು ಸ್ಯಾರಿ ತೊಗೊಂಡೆ, ನನ್ನ ಫೇವ್ರೇಟ್ ಕಲರ್. ಈ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಸ್ಯಾರಿ ಕೂಡ ಯಾವುದೂ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಅಂದರೆ ಇದಿಲ್ಲ ಟ್ರೈಪೋಡು, ಸೊ ನಾನು ಒಂದು ಮೊಬೈಲ್ ಸಪೋರ್ಟ್ ತೊಗೊಂಡು ವಿಡಿಯೋ ಮಾಡ್ತಿರೋದು. ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣಿಸುತ್ತೆ ನನಗೆ ಉಟ್ಕೊಂಡ್ರೆ ಅಂತ ನೀವೇ ಹೇಳಬೇಕು. ಇದು ಒಂದು ಸ್ಯಾರಿ ತೊಗೊಂಡಿರೋದು. ನೆಕ್ಸ್ಟ್ ಬಂದು ಇದು ನನ್ನ ಕಸಿನ್ ತೊಗೊಂಡು ಬಂದಿರೋದು. ಇದು ಅಷ್ಟೇ ಟಾಪ್ ಅಷ್ಟೇ. ಇದು ಈ ಥರ ಲಾಂಗ್ ಟಾಪ್ ಒಂದು ಬಂದಿದೆ, ಕಾಟ್ ಸೆಟ್ ಥರ. ಜೀನ್ಸ್ ಮೇಲಾಗಿರ್ಬೋದು ಎಲ್ಲ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇದಕ್ಕೆ ವೈಟ್ ಲೆಗ್ಗಿಂಗ್ಸ್ ಅಂದರೆ 3/4 ಲೆಗ್ಗಿಂಗ್ಸ್ ಕೂಡ ಹಾಕ್ಕೋಬೋದು, ಇಲ್ಲ ಜೀನ್ಸ್ ಕೂಡ ಹಾಕ್ಕೊಬೋದು, ಯಾವ್ದು ಬೇಕಾದರೂ ಹಾಕ್ಕೊಬೋದು. ಇದು ಅಷ್ಟೇ, ಎರಡೂ ಇದು ಟಾಪೇ. ನೋಡ್ತಾ ಇರ್ಬೋದು. ಇದು ಒಂಥರ ಪರ್ಪಲಿಶ್, ಲೈಟ್ ಪರ್ಪಲ್ಗೆ ವೈಟ್ ಮಿಕ್ಸ್ ಕೊಟ್ಟಿದ್ದಾರೆ ಈ ಥರ. ಇದು ಕೂಡ ಜೀನ್ಸ್ ಟಾಪೇ ಆಗಿರುತ್ತೆ. ಇನ್ನೂ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ನಮ್ಮೂರ ಹತ್ರ ಒಂದು ಸಿಲ್ಕ್ ಶಾಪ್ಗೆ ಹೋಗಿದ್ವಿ ಶಾಪಿಂಗ್ಗೆ. ಅದ್ರ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನಾನು, ಬಿಕಾಸ್ ಸ್ವಲ್ಪ ಅರ್ಜೆಂಟಲ್ಲಿ ಹೋಗಿದ್ದಾಯಿತು, ಸೊ ಮರ್ತುಬಿಟ್ವಿ. ಇದು ಒಂದು ಸ್ಯಾರಿ ತೊಗೊಂಡೆ ನಾನು. ಇದು ತುಂಬಾ ಇಷ್ಟ ಆಯಿತು ನನಗೆ. ಸೊ ಇದೊಂದು ಸ್ಯಾರಿ ತೊಗೊಂಡೆ. ಇದನ್ನು ಬ್ಲೌಸ್ ಸ್ಟಿಚಸ್ ಕೊಡಬೇಕು. ಇದು ಇನ್ನೂ ಒಂದು ಸ್ಯಾರಿ ಎಲ್ಲ ನಾನು ಇನ್ನೂ ಬ್ಲೌಸ್ ಕಲೆಕ್ಷನ್ಸ್ ಕೂಡ ತೋರಿಸ್ಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ. ಥರ ಇದೆ. ಇನ್ನೂ ಇದೆ, ತೋರಿಸ್ತೀನಿ ನಾನು ಏನೇನು ಶಾಪ್ ಮಾಡ್ಕೊಂಡು ಬಂದಿದ್ದು ಅಂತ. ಇನ್ನು ನೋಡ್ತಾ ಇರ್ಬೋದು, ನಾನು ಇಷ್ಟು ಡ್ರೆಸ್ಸಸ್ ಪೀಸಸ್ ಕೂಡ ಇಷ್ಟು ತೊಗೊಂಡು ಬಂದಿದ್ದೀನಿ. ನಿಮ್ಗೆ ಯಾರಿಗಾದರೂ ಹೋಲ್ಸೇಲ್ ಪ್ರೈಸಲ್ಲಿ ಸ್ಯಾರೀಸ್ ಬೇಕಿದ್ದರೆ ಅಥವಾ ಡ್ರೆಸ್ಸಸ್ ಬೇಕಿದ್ದರೆ, ನಾನು ಆಲ್ರೆಡಿ ವ್ಲಾಗಲ್ಲಿ ಹೇಳ್ದಂಗೆ ಸುದರ್ಶನ್ ಸಿಲ್ಕ್ಸ್ ಮುಂದೆನೇ ಒಂದು ತುಂಬ ಚಿಕ್ಕದು ಸಂದಿ ಬರುತ್ತೆ, ಅಲ್ಲಿ ಮಾರುತಿ ಕ್ರಿಯೇಷನ್ಸ್ ಅಂತ ಇರುತ್ತೆ. ಅಲ್ಲಿ ತುಂಬಾ ಚೆನ್ನಾಗಿರೋ ಸ್ಯಾರೀಸ್ ಕೂಡ ಇದೆ, ಮತ್ತು ರೀಸನೇಬಲ್ ಪ್ರೈಸ್ ಕೂಡ ಅನಿಸ್ತು. ಅಂದರೆ ಕ್ವಾಲಿಟಿ ಮೇಲೆ ನೀವು ಜಡ್ಜ್ ಮಾಡಬೇಕು ಅಂತಂದರೆ ರೀಸನೇಬಲ್ ಅನಿಸ್ತು. ಬಟ್ 200-300 ಕೂಡ ಸ್ಯಾರೀಸ್ ಸಿಕ್ಕುತ್ತೆ. ಬಟ್ ನಿಮಗೆ ಮೆಟೀರಿಯಲ್ ಕೂಡ ಚೆನ್ನಾಗಿರಬೇಕು, ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು, ಪ್ರೈಸ್ ಕೂಡ ರೀಸನೇಬಲ್ ಇರಬೇಕು ಅಂತಂದರೆ ಆ ಶಾಪ್ನ ವಿಸಿಟ್ ಮಾಡಿದ್ರೆ ನಿಮಗೆ ರೀಸನೇಬಲ್ ಸಿಕ್ಕುತ್ತೆ. ಪ್ಲಸ್ ಅದ್ರ ಪಕ್ಕನೇ ನಿಮಗೆ ಮೆಟೀರಿಯಲ್ ಶಾಪ್ಸ್ ಕೂಡ ಸಿಗುತ್ತೆ. ಬಟ್ ಅದು ಕೂಡ ಅಷ್ಟೇ ಸೇಮ್, ಮೆಟೀರಿಯಲ್ ಚೆನ್ನಾಗಿದೆ ಮತ್ತು ಕಾಸ್ಟ್ ಕೂಡ ಅದೇ, ಅಷ್ಟು ರೀಸನೇಬಲ್ ಅನ್ನಿಸ್ಲಿಲ್ಲ. ಸ್ಯಾರೀಸ್ ಮಾತ್ರ ರೀಸನೇಬಲ್ ಅನ್ನಿಸ್ತು. ನೋಡ್ತಾ ಇರ್ಬೋದು, ಇದು ಡ್ರೆಸ್ ಮೆಟೀರಿಯಲ್ ಬರುತ್ತೆ ಈ ಥರ. ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಮೆಟೀರಿಯಲ್, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ವೇಲ್ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಬಂದಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಎಷ್ಟು ಪಿಂಕ್ ಕಲರು, ಚುಮ್ಕಿ ಇದೆ. ಬಟ್ ಇದು ರಿಸೆಪ್ಷನ್ ವೇರ್ಗಾಗಿರ್ಬೋದು, ಇದನ್ನು ಈಗ ಏನಂತಾರೆ ಶಾರ್ಟ್ ಶರಾರ ಡ್ರೆಸ್ಸಸ್ ಥರ ಸ್ಟಿಚ್ ಮಾಡಿಸಿದ್ರೆ ಮಸ್ತಾಗಿ ಕಾಣಿಸುತ್ತೆ. ಇದು ಮಾತ್ರ ಇದೆಲ್ಲ ಡೈಲಿ ವೇರ್ ಕುರ್ತೀಸ್ ಸಲ್ವಾರ್ಸ್ ನೋಡಿ ಈ ಥರ. ಇದ್ರದ್ದು ಪ್ರೈಸ್ ಬಂದು ಇದೆಲ್ಲ ನಮಗೆ ಪ್ಯೂರ್ ಕಾಟನ್ನು 300-350 ಏನೋ ಹಾಕ್ಕೊಟ್ರು. ಇದು 12 ತೊಗೊಂಡು ಬಂದಿದ್ದೇನೆ ನೋಡಿ, 12 ಇದೆ. ಸೇಮ್ ಎಲ್ಲ ಒಂದೇ ಥರ ಇದೆ. ಮತ್ತು ಇದು ಸ್ವಲ್ಪ ಡಿಫ್ರೆಂಟಾಗಿದೆ. ಇದು ಅಷ್ಟೇ ನೋಡ್ತಾ ಇರ್ಬೋದು.
ಇದು ಒಂಥರ ಪೀಚ್ ಕಲರ್, ಅಂದರೆ ಲೈಟ್ ಗ್ರೇಯಲ್ಲಿ ಬರುತ್ತೆ. ಇಲ್ಲಿ ಬಾರ್ಡರ್ ಮಾತ್ರ ನಿಮಗೆ ನೆಟ್ಟಲ್ಲಿ ಕೊಟ್ಟಿದ್ದಾರೆ. ಇದು ದುಪಟ್ಟ ಬಂದು ಈ ಥರ ಕಾಟನ್, ಎಲ್ಲ ಕಾಟನ್ ಡ್ರೆಸ್ಸಸ್ಸೇ ತಂದಿರೋದು. ಮತ್ತು ಟಾಪ್ಸು ಅಷ್ಟೇ ಎಲ್ಲ ಕಾಟನಲ್ಲೇ ಇತ್ತು. ಇದು ಅಷ್ಟೇ, ಇದು ಒಂದು ಮೆಟೀರಿಯಲ್ ನೋಡ್ತಾ ಇರ್ಬೋದು. ಇದು ಅಷ್ಟೇ ತುಂಬ ಸಾಫ್ಟಾಗಿದೆ ದುಪ್ಪಟ್ಟ. ಮತ್ತು ಪ್ಯಾಂಟ್ ಕೂಡ ಅಷ್ಟೇ, ಪ್ಯಾಂಟು ಇದರಲ್ಲೇ ಕೊಟ್ಟಿದ್ದಾರೆ. ಇದು ಒಳಗಡೆ ಇದೆ ಅಲ್ವಾ, ಸುಮ್ಮನೆ ನಾನು ಓಪನ್ ಮಾಡಿದ್ರೆ ಮತ್ತೆ ಕ್ಲೋಸ್ ಮಾಡೋದು ಕಷ್ಟ ಅಂದ್ಬಿಟ್ಟು ನಾನು ಜಸ್ಟ್ ಮೇಲೆ ಮಾತ್ರ ತೋರಿಸ್ತಾ ಇರೋದು ನಿಮಗೆ. ಮತ್ತು ಇದೆಲ್ಲ ನನ್ನ ಕಸಿನಿಗೆ ತೊಗೊಂಡು ಬಂದಿರೋದು. ನಾನು ಡ್ರೆಸ್ಸಸ್ ಸ್ಟಿಚ್ ಮಾಡಿಸಿ ನನಗೆ ಅಷ್ಟು ಇಷ್ಟ ಆಗಲ್ಲ ಸ್ಟಿಚಿಂಗ್ ಡ್ರೆಸ್ಸಸ್ಸು. ಅಂದರೆ ನನಗೆ ರೆಡಿಮೇಡ್ ತುಂಬ ಕಂಫರ್ಟ್ ಅನಿಸುತ್ತೆ ಅಂದ್ಬಿಟ್ಟು ನಾನು ರೆಡಿಮೇಡೇ ಪ್ರಿಫರ್ ಮಾಡ್ಕೊಳ್ಳೋದು. ಇದ್ರದ್ದು ಕಾಂಟ್ರಾಸ್ಟು ದುಪ್ಪಟ್ಟ ಕೊಟ್ಟಿದ್ದಾರೆ, ಅಂದರೆ ಬ್ಲೂ ಕಲರ್ಗೆ ನಿಮಗೆ ರೆಡ್ ಕಲರ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಮತ್ತು ನಾನು ಒಂದು ಶಾರ್ಟ್ ನೆಕ್ ಚೈನ್ ತೊಗೊಂಡೆ, ಅದೆಲ್ಲೋ ಇಟ್ಟಿದ್ದೀನಿ. ನೆಕ್ಸ್ಟು ಬ್ಲಾಗಲ್ಲಿ ತೋರಿಸ್ತೀನಿ. ನನ್ನ ಮಗ ಇರೋದ್ರಿಂದ ಅರ್ಜೆಂಟ್ಗೆಲ್ಲೋ ಇಟ್ಬಿಟ್ಟಿದ್ದೀನಿ. ಇದಿಷ್ಟು ನಾನು ಇನ್ನೂ ತುಂಬ ಸ್ಯಾರೀಸ್ ತೊಗೊಂಡು ಬಂದಿದೆ, ಅದೆಲ್ಲ ರಿಟರ್ನ್ ಗಿಫ್ಟ್ಸಾಗಿ ತೊಗೊಂಡು ಬಂದಿರೋದು. ಅದೆಲ್ಲ ತೆಗಿಯೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ನಾನು 2 ಸ್ಯಾರೀಸ್ ತೋರಿಸ್ತೀನಿ ಅದರಲ್ಲಿ ಇವಾಗ ಯಾವ ಥರ ತೊಗೊಂಬಂದಿದ್ದೀವಿ ಅಂತ. ಇನ್ನೂ ಶಾಪಿಂಗ್ ನಾವು ಜಸ್ಟ್ 4 ಅವರ್ಸಲ್ಲಿ ಇಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ತೊಗೊಂಡು ಬಂದಿರೋದು. ನಿಮಗೆ ಟೈಮ್ ಇದ್ದು ಇನ್ನೂ ರೀಸನೇಬಲ್ ಆಗಿ ಬೇಕು ಅಂತಂದರೆ ತುಂಬ ಇನ್ನೂ ಹುಡ್ಕ್ಬೋದು. ನೀವು ಚಿಕ್ಕಪೇಟೆಗೆ ಹೋದರೆ ಮೇನ್ ಟೈಮು ಮತ್ತು ಶಾಪ್ಸ್ ಗೊತ್ತಿರಬೇಕು, ಮತ್ತು ಬಾರ್ಗೇನ್ ಆದಷ್ಟು ಮಾಡಿದ್ರೇ ಅಲ್ಲಿ ನಿಮಗೆ ಇದಾಗಿತ್ತು ನನ್ನ ವ್ಲಾಗು. ಅಂದರೆ ಇನ್ನೊಂದು ಸ್ಯಾರಿ ತೋರಿಸ್ತೀನಿ, ಒಂದು ನಿಮಿಷ. ನೋಡ್ತಾ ಇರ್ಬೋದು, ಈ ಥರ ಸಾಫ್ಟ್ ಕ್ಲಾತಲ್ಲಿ ಬರುತ್ತಲ್ಲ ಸ್ಯಾರೀಸು, ಈ ಥರ ತೊಗೊಂಬಂದಿರೋದು. ಇದೆಲ್ಲ ಫಂಕ್ಷನ್ ಇತ್ತು, ರಿಟರ್ನ್ ಗಿಫ್ಟ್ಸ್ ಕೊಡೋಣ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, ಎಷ್ಟು ಸಾಫ್ಟಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ ಸ್ಯಾರೀಸು. ನಾವು ಜಾಸ್ತಿ ಪೀಸಸ್ಸೇ ತೊಗೊಂಡು ಬಂದಿದ್ದೀವಿ. ನಾನು ಅಷ್ಟು ಪೀಸಸ್ನ ತೋರ್ಸೋಕ್ಕಾಗಲ್ಲ ಕಲೆಕ್ಷನ್ಸು, ಬಟ್ ಕಲರ್ಸ್ ಆಗಿರ್ಬೋದು. ನಾನು ಪ್ರತಿಯೊಂದು ಸೀರೆನೂ ಯಾವ್ದು ತೊಗೊಂಡೆ ಅಂತ ಕೂಡ ಕನ್ಫ್ಯೂಸ್ ಆಯಿತು. ಅಷ್ಟು ಕಲೆಕ್ಷನ್ಸ್ ಇದೆ, ಅಷ್ಟು ಕಲರ್ಸ್ ಇದೆ, ಅಷ್ಟು ನ್ಯೂ ಟ್ರೆಂಡ್ ಇದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಒಂದು 450 ಮೀನ್ಸ್ ನಿಮ್ಗೆ ಇದು ನೋಡಿದ ತಕ್ಷಣ ಅನಿಸ್ಬೋದು ಇದು 200-300ಗೂ ಸಿಗುತ್ತೆ ಅಂತ. ಬಟ್ ಮೆಟೀರಿಯಲ್ ನೀವು ಮುಟ್ಟಿದಾಗ ಮಾತ್ರ ಗೊತ್ತಾಗುತ್ತೆ ಯಾವ ಮೆಟೀರಿಯಲ್ ಇದು ಸ್ಯಾರಿ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇದಾಗಿತ್ತು ನನ್ನ ಒಂದು ವಿಡಿಯೋ. ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಇದೇ ರೀತಿ ನೋಡ್ತೀರಿ. ಇದು ನನ್ನ ಬರ್ಡೇ ಶಾಪಿಂಗ್ ವ್ಲಾಗ್ ಆಗಿರುತ್ತೆ.